ಎಲ್ರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು KGF ಚಾಪ್ಟರ್ 2 ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಏಪ್ರಿಲ್ 14, 2022ರಂದು ಪ್ರಪಂಚದಾದ್ಯಂತ KGF ಭಾಗ 2 ತೆರೆಗೆ ಅಪ್ಪಳಿಸಲಿದೆ. ಒಟ್ಟು 5 ಭಾಷೆಯಲ್ಲಿ ತೆರೆ ಕಾಣಲಿರುವ ಈ ಸಿನಿಮಾ ಕನ್ನಡ, ಹಿಂದಿ, ಮಲಯಾಳಂ, ತೆಲುಗು, ತಮಿಳು ಭಾಷೆಯಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಏಪ್ರಿಲ್ 7ರಂದು ಕರ್ನಾಟಕವನ್ನು ಹೊರತುಪಡಿಸಿ ಇತರ ಕಡೆಗಳಲ್ಲಿ ಈ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಕರ್ನಾಟಕದಲ್ಲಿ ಇನ್ನೂ ಕೂಡ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿಲ್ಲ. ಇಂದು ಓಪನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಅದೇನೇ ಇರಲಿ, KGF ಅಂದರೆ ಕೋಲಾರ ಗೋಲ್ಡ್ ಫೀಲ್ಡ್ ಈ ಸಿನಿಮಾ ಏಪ್ರಿಲ್ 14ರಂದು ಪ್ರಪಂಚದಾದ್ಯಂತ ತೆರೆ ಕಾಣಲಿದೆ. ಹೀಗಿರಬೇಕಾದ್ರೆ ನಮ್ಮ ಒಂದು ಕನ್ನಡದ ಸಿನಿಮಾ ಕೋಲ್ಕತ್ತಾದಲ್ಲಿ ರಿಲೀಸ್ ಆಗಲಿದೆ. ಕೋಲ್ಕತ್ತಾ ಅಂತಲ್ಲ, ದೇಶದ ಮೂಲೆ ಮೂಲೆಗಳಲ್ಲೂ ಈ ಚಿತ್ರ ರಿಲೀಸ್ ಆಗಲಿದೆ. ಹಾಗೆ ಈ ಚಿತ್ರದ ಬರುವಿಕೆಗಾಗಿ ಅದೆಷ್ಟೋ ಅಭಿಮಾನಿಗಳು ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಇದೀಗ ಕೋಲ್ಕತ್ತಾದಲ್ಲಿ ಈ ಸಿನಿಮಾಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ನೋಡೋದಾದ್ರೆ, ಬುಕ್ ಮೈ ಶೋದಲ್ಲಿ ಈ ಚಿತ್ರದ ರೆಸ್ಪಾನ್ಸ್ ಹೇಗಿದೆ ಅಂತ ನಾವು ನೋಡೋಣ. ಇನ್ನು ಕೋಲ್ಕತ್ತಾ ಅಂದರೆ ಅಲ್ಲಿ ಮುಖ್ಯ ಭಾಷೆ ಬಂಗಾಳಿ. ಈ ಸಿನಿಮಾ ಬಂಗಾಳಿಯಲ್ಲಿ ತೆರೆ ಕಾಣ್ತಾ ಇಲ್ಲ, ಬದಲಾಗಿ ಹಿಂದಿ. ಬಂಗಾಳಿಗರಿಗೆ ಹಿಂದಿ ಸಾಮಾನ್ಯವಾದಂತಹ ಲ್ಯಾಂಗ್ವೇಜ್ ಅಂತ ಅನಿಸುತ್ತೆ. ಹೀಗಾಗಿ ಅಲ್ಲಿ ಅದೆಷ್ಟೋ ಹಿಂದಿ ಸಿನಿಮಾಗಳು ತೆರೆ ಕಾಣುತ್ತೆ. ಅದೇನೇ ಇರಲಿ, ಅದರಲ್ಲಿ ರಾಜ್ಯ ಭಾಷೆ ಬಂಗಾಳಿ. ಆದರೆ ಈ KGF ಚಾಪ್ಟರ್ 2 ಬಂಗಾಳಿಯಲ್ಲಿ ತೆರೆ ಕಾಣ್ತಾ ಇಲ್ಲ. ಹೀಗಾಗಿ ನಮ್ಮೊಂದು ಕನ್ನಡದ ಸಿನಿಮಾ ಹಿಂದಿ ಮತ್ತು ತೆಲುಗು ಅವತರಣಿಕೆಯಲ್ಲಿ ತೆರೆ ಕಾಣಲಿದೆ. ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಇಲ್ಲಿ ಕನ್ನಡ ಅಂದ್ರೆ ಮೂಲ ಭಾಷೆ ಕನ್ನಡದಲ್ಲಿ ತೆರೆ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಮಗೆ ವಿಷಾದ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಮೂಲ ಭಾಷೆ ಕನ್ನಡ ರಿಲೀಸ್ ಆಗಬೇಕಿತ್ತು. ಈಗ ನಾವು ಬಂಗಾಳಿಯರು ಇದು ನೋಡೋದಾದ್ರೆ ಇದೊಂದು ತೆಲುಗು ಸಿನಿಮಾ ಅಂತ ಹೇಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದೇನೇ ಇರಲಿ, ಆದರೆ ನಮ್ಮ ಕನ್ನಡದ ಸಿನಿಮಾ ಯಾವತ್ತಿದ್ರೂ ಕನ್ನಡ ಸಿನಿಮಾನೇ. ಒಟ್ಟು ಕೋಲ್ಕತ್ತಾದಲ್ಲಿ 3 ವರ್ಷನಲ್ಲಿ ತೆರೆ ಕಾಣುತ್ತೆ, 2 ಭಾಷೆಯಲ್ಲಿ. 3 ವರ್ಷನ್ ಯಾವುದಂತ ಹೇಳಿದರೆ, ಹಿಂದಿ ಭಾಷೆಯಲ್ಲಿ 2 ವರ್ಷನ್, ತೆಲುಗಿನಲ್ಲಿ 1 ವರ್ಷನ್. ಹಿಂದಿಯಲ್ಲಿ IMAX 2D ಹಾಗೆ 2D, ತೆಲುಗಿನಲ್ಲಿ ಕೇವಲ 2Dಯಲ್ಲಿ. ಇನ್ನು ಈ IMAX 2Dಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ, ಕೇವಲ ಒಂದೇ ಚಿತ್ರಮಂದಿರ. ಇದು ಸದ್ಯಕ್ಕಷ್ಟೇ. ಬೆಳಿಗ್ಗೆ 8:30 ಪ್ರದರ್ಶನ. ಬೆಳಿಗ್ಗೆ 8:30ಕ್ಕೆ ಅದು ಕೋಲ್ಕತ್ತಾದಲ್ಲಿ ಪ್ರದರ್ಶನ ಈ ಚಿತ್ರಕ್ಕೆ ನೀಡಲಾಗಿದೆ ಅಂತ ಹೇಳಿದ್ರೆ ನೀವೇ ಊಹಿಸಿಕೊಳ್ಳಿ ಈ ಚಿತ್ರಕ್ಕೆ ಯಾವ ಮಟ್ಟದ ಕ್ರೇಜ್ ಇದೆ ಅಂತ. ಹಿಂಭಾಗದಲ್ಲಿ ಅದು ವಾರಕ್ಕೂ ಮುನ್ನ ಅದು ನಮ್ಮ ಕನ್ನಡ ಸಿನಿಮಾ ಫುಲ್ ಆಗಿದೆ ಅಂತ ಆದರೆ ಈ ಚಿತ್ರದ ತಾಕತ್ತು ಏನು? ಇನ್ನು 3:15 ಪ್ರದರ್ಶನ, ಇದು ಕೂಡ ಅಷ್ಟೇ. 6:40 ಪ್ರದರ್ಶನ, ಇದು ಕೂಡ ಅಷ್ಟೇ. ರಾತ್ರಿ 10:05 ಪ್ರದರ್ಶನ. ಆಲ್ಮೋಸ್ಟ್ ಎಲ್ಲ ಟಿಕೆಟ್ಗಳು ಬುಕ್ ಆಗ್ತಾನೆ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದ್ರೆ, ಇದು ಐಮ್ಯಾಕ್ಸ್ ಇದಕ್ಕೆ ಟಿಕೆಟ್ ಹೆಚ್ಚಾಗಿರುತ್ತೆ. ಇಲ್ಲಿ ನೀವು ಈಗಲೇ ನೋಡಿದಂತೆ ನೋಡಿ, 550 ರೂಪಾಯಿ ಟಿಕೆಟ್, 550 ರೂಪಾಯಿ ಟಿಕೆಟ್ ಇದೆ. ಆದರೂ ಜನಗಳು ಮಾತ್ರ ಈ ಸಿನಿಮಾವನ್ನು ನಾವು ನೋಡ್ತೀವಿ ಅಂತ ಈಗಾಗಲೇ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. ಹಿಂದಿ 2D ವರ್ಷನ್ ಅಲ್ಲಿ ನಾವು ನೋಡೋದಾದ್ರೆ ನೋಡಿ, ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿವೆ, ಭರ್ಜರಿ ಚಿತ್ರಮಂದಿರಗಳಿವೆ. ಇದು ಓವರ್ ಆಲ್ ಬಂಗಾಳದ ಚಿತ್ರಮಂದಿರ ಅಲ್ಲ, ಇದು ಬಂಗಾಳದ ರಾಜಧಾನಿಯಾಗಿರುವಂತಹ ಕೋಲ್ಕತ್ತಾದ ಚಿತ್ರಮಂದಿರ. ನೋಡ್ರಿ, ಒಂದೊಂದು ಚಿತ್ರಮಂದಿರದಲ್ಲಿ 5 ಪ್ರದರ್ಶನ, ಅದು ನಮ್ಮ ಕನ್ನಡ ಸಿನಿಮಾಗೆ ಯಾವ ರೀತಿ ಇದೆ ನೋಡಿ. ಇದ್ಯಾವುದೋ ಒಂದು ಐನಾಕ್ಸ್, ಕ್ರಿಸ್ಟ್ ಮಾಲ್ ಅಲ್ಲಿರುವಂತಹ ಐನಾಕ್ಸ್ 9 ಪ್ರದರ್ಶನವನ್ನು ಇಲ್ಲಿ ನೀಡಲಾಗಿದೆ. ನೋಡಿ, 5ಕ್ಕಿಂತ ಕಡಿಮೆ ಪ್ರದರ್ಶನ ಯಾವುದೇ ಚಿತ್ರಮಂದಿರ ನೀಡಿಲ್ಲ. ಇದು ಈ ಸಿನಿಮಾದ ಒಂದು ವಿಶೇಷತೆ. ಅಂದರೆ ನಮ್ಮ ಕನ್ನಡದ ಸಿನಿಮಾ ಬಂಗಾಳದಲ್ಲಿ ರಿಲೀಸ್ ಆಗುತ್ತೆ. ಅದು ಪ್ರತಿ ಚಿತ್ರಮಂದಿರ ಕೂಡ 5 ಶೋ ಅನ್ನು ನೀಡಲಾಗುತ್ತೆ. ಮಲ್ಟಿಪ್ಲೆಕ್ಸ್ನಲ್ಲಿ ಇನ್ನೂ ಜಾಸ್ತಿ, ಮಿನಿಮಮ್ 5 ಪ್ರದರ್ಶನ ಒಂದು ಚಿತ್ರಮಂದಿರದಲ್ಲಿ ನೀಡಲಾಗುತ್ತೆ ಅಂತ ಹೇಳಿದ್ರೆ ಈ ಸಿನಿಮಾ ಗೆದ್ದಂತೆ. ನೋಡಿ, ಇಲ್ಲ ಐನಾಕ್ಸ್ ಸ್ಟಾರ್ ಮಾಲ್ ಅದು ಯಾವುದೋ ಒಂದು ಸೋಲ್ಡ್ ಔಟ್ ಕೂಡ ಆಗಿದೆ. ನೋಡಿ, ಸೋಲ್ಡ್ ಔಟ್. ಏನ್ರಿ ಇದು? ಅಬ್ಬಬ್ಬಬ್ಬ, ಈ ಮಟ್ಟದ ಕ್ರೇಜ್ ನಮ್ಮ ಒಂದು ಕನ್ನಡ ಸಿನಿಮಾಗೆ ಸಿಕ್ಕುತ್ತೆ ಅಂತ ಆದರೆ ಅದು ಗ್ರೇಟೆ, ಸೂಪರ್. ಬೆಳಿಗ್ಗೆ 9 ಗಂಟೆ ಪ್ರದರ್ಶನ. ಅದು ಬಂಗಾಳಿಗರಿಗೆ ಎಲ್ಲ ಎದ್ದು ಬಿದ್ದು ಬೆಳ್ಳಂಬೆಳಿಗ್ಗೆ ಬಂದಿದ್ದಾರೆ. ನೋಡಿ, ಇಲ್ಲಿ ಮಧ್ಯಾಹ್ನ 1:25 ಪ್ರದರ್ಶನ, 22 ಸೀಟ್ ಅಷ್ಟೇ. ಅದು ಇನ್ನು ಒಂದು ವಾರಕ್ಕೂ ಮೊದಲು. ಈ ರೀತಿ ನೋಡ್ಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಕನ್ನಡಿಗರು ಪ್ರತಿಯೊಬ್ಬರು ಖುಷಿ ಪಡಲೇಬೇಕು. ಯಾರ ಅಭಿಮಾನಿಯಾಗಿರಲಿ, ಮೊದಲು ನಾವು ಒಂದು ಕನ್ನಡ ಸಿನಿ ಪ್ರೇಕ್ಷಕರು ಅಂದ ಕೂಡಲೇ ಪ್ರತಿಯೊಬ್ಬರು ಕೂಡ ಸಂತೋಷ ಪಡುವಂತಹ ವಿಚಾರವೇ ಇದು.
ಬೆಳಗ್ಗೆ ನೋಡ್ರಿ, ಬೆಳಗ್ಗೆ 9 ಗಂಟೆ. ಇನ್ನೊಂದು ಚಿತ್ರಮಂದಿರದಲ್ಲಿ ಇಲ್ಲಿ 8:15ಗೆ ಪ್ರದರ್ಶನ, ಇಲ್ಲಿ 8:30ಕ್ಕೆ ಪ್ರದರ್ಶನ. ಇದರಲ್ಲಿ 250 ರೂಪಾಯಿ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ಐನಾಕ್ಸಲ್ಲಿ ಇಲ್ಲಿ ಬೆಳಿಗ್ಗೆ 9 ಗಂಟೆ ಪ್ರದರ್ಶನ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಪರಭಾಷಾ ಚಿತ್ರಕ್ಕೆ ಇದೇ ರೀತಿ ನೀಡ್ತಾರೆ, ಬೆಳಿಗ್ಗೆ ಬೇಗ ಪ್ರದರ್ಶನ ಕೊಡ್ತಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಸಿಟಿಯಲ್ಲಿ ಸದ್ಯಕ್ಕೆ ನೀಡಿರುವಂಥ ಪ್ರದರ್ಶನವಿದು. ಇನ್ನು ಸಿನಿಮಾ ರಿಲೀಸ್ಗೆ ಇನ್ನೊಂದು 2 ದಿನದಲ್ಲಿ ಇನ್ನಷ್ಟು ಚಿತ್ರಮಂದಿರಗಳು ಇದಕ್ಕೆ ಆ್ಯಡ್ ಆಗಲಿದೆ, ಇನ್ನಷ್ಟು ಶೋಗಳು ಎಕ್ಸ್ಪೆಂಡ್ ಆಗಲಿದೆ. ಇನ್ನು ನಾವು ತೆಲುಗು ವರ್ಷನ್ ಅನ್ನು ನೋಡೋದಾದರೆ, ತೆಲುಗು ಒಂದೇ ಒಂದು ಚಿತ್ರಮಂದಿರ ಸದ್ಯದ ಮಟ್ಟಿಗೆ, ಮೀರಾ ಸಿನಿಮಾ ಅಂತ. ಬೆಳಿಗ್ಗೆ 8 ಗಂಟೆ ಪ್ರದರ್ಶನ, ಇದು ಖಾಲಿ ಇದೆ. ಈ ತೆಲುಗು ಇಲ್ಲಿ ಹಾಕೋ ಬದಲು ಇಲ್ಲಿ ಕನ್ನಡ ಆದ್ರೆ ಹಾಕ್ತಾ ಇದ್ರೆ ಒಂದಿಷ್ಟು ಮಂದಿ ಮೂಲ ಭಾಷೆ ಅಂತ ನೋಡ್ತಿದ್ರು ಏನೋ ಗೊತ್ತಿಲ್ಲ. ಅದ್ಯಾರು ತೆಲುಗಿನವರಿದ್ದಾರೋ ದೇವರಿಗೆ ಗೊತ್ತು. ಅದೇನೇ ಇರಲಿ, ತೆಲುಗು ಹಾಕೋ ಬದಲು ರಾಕಿ ಭಯ್ಯ ಒರಿಜಿನಲ್ ವಾಯ್ಸ್ ಕೇಳಬೇಕು ಅಂತ ಅದೆಷ್ಟೋ ಮಂದಿ ಬಂಗಾಳಿಗಳಿಗಿರ್ಬೋದು, ಗೊತ್ತಿಲ್ಲ. ಹೀಗಾಗಿ ಮೂಲ ಭಾಷೆ ಕನ್ನಡದಲ್ಲೇ ಅಲ್ಲಿ ರಿಲೀಸ್ ಮಾಡಬೇಕಿತ್ತು, ಆದರೆ ಇಲ್ಲಿ ಮಾಡಿಲ್ಲ. ಅದು ನಮ್ಮ ದುರ್ದೈವ. ಅದೇನೇ ಇರಲಿ, ಕೋಲ್ಕತ್ತಾದಲ್ಲಿ ಕೂಡ KGF ಚಿತ್ರಕ್ಕೆ ಭರ್ಜರಿಯಾದಂಥ ರೆಸ್ಪಾನ್ಸ್ ವಾರಕ್ಕೂ ಮೊದಲೇ ಸಿಗ್ತಾ ಇದೆ. ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಕೆಲವು ಸೀಟುಗಳಷ್ಟೇ ಖಾಲಿ ಇದೆ. ಮತ್ತುಳಿದ ಚಿತ್ರಮಂದಿರಗಳಲ್ಲಿ ಒಂದಿಷ್ಟು 50% ಸೀಟ್ ಫುಲ್ ಆಗ್ತಾ ಬಂದಿದೆ. ಸಿನಿಮಾಗೆ ಇನ್ನೇನು 1 ದಿನ ಇರಬೇಕು ಅನ್ನುವಷ್ಟರಲ್ಲಿ ಇವಿಷ್ಟು ಚಿತ್ರಮಂದಿರಗಳು ಹೌಸ್ಫುಲ್ ಆಗಿ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಆ್ಯಡ್ ಆನ್ ಜೊತೆಗೆ ಒಂದಿಷ್ಟು ಶೋಗಳು ಎಕ್ಸ್ಟೆಂಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡದ KGF 2 ರಾಜ್ಯ, ದೇಶ, ಪ್ರಪಂಚದಾದ್ಯಂತ ಹೊಸ ಮೈಲುಗಲ್ಲನ್ನು ನೆಡಲಿ, ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.